ಭಾರತ್ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದ್ದು ಜರ್ನಿ 9 ವರ್ಷದ ಹಿಂದೆ ಬಂಗಾರಪೇಟೆಯಲ್ಲಿ ಒಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದಿಂದ. ಏನು ಈ ಒಂಬೆಳಕು ಕಟ್ಟಡ ಕಾರ್ಮಿಕರ ಸಂಘ ಕೇವಲ 9 ಜನರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಏನು ಇಲ್ಲಿ ನೆರೆದಿದ್ದೀರಾ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಮ್ಮ ಸಂಘದ ಸದಸ್ಯರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಆಗಿದೆ. ನೂರಾರು ಸಂಖ್ಯೆಯಲ್ಲಿ ಇವತ್ತು ಸದಸ್ಯರ ಪಟ್ಟಿ ಹೇಳ್ಕೊಂಡೇ ಹೋಗ್ಬೋದು. ನೂರಾರು ಸಂಖ್ಯೆಯಲ್ಲಿ ಆಗಿದೆ. ಇವತ್ತು ಏನು ಈ 9 ಜನ ಇದ್ವಿ ಸಂಘದಲ್ಲಿ 9 ವರ್ಷ 10 ವರ್ಷದ ಹಿಂದೆ. ಇವತ್ತು ನೂರಾರು ಕುಟುಂಬಕ್ಕೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನ ಕೊಟ್ಕೊಂಡು ಬರ್ತಾ, ಎಲ್ಲ ರೀತಿಯಾದಂಥ ಕಾರ್ಮಿಕರ ಸೇವೆಯನ್ನು ಮಾಡ್ಕೊಂಡು ಬರ್ತಾ, ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಭಾರತ್ ಎಕ್ಸ್ಪೋರ್ಟ್ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಈ ಭಾರತ್ ಎಕ್ಸ್ಪೋರ್ಟು ಫೆಬ್ರವರಿ 16ನೇ ತಾರೀಕು, ಅಂದರೆ ಸರಿಸುಮಾರು ಇವತ್ತಿಗೆ 2ನೇ ತಿಂಗಳು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ. ಸಾಂಕೇತಿಕವಾಗಿ ಅಂದರೆ ಯಾವ ರೀತಿ ಇದು ಗಾರ್ಮೆಂಟ್ಸ್ ಅಂದ್ರೇ ನಿಮ್ಗೆ ಗೊತ್ತಿದೆ, ತುಂಬ ಟಫ್ ಫೀಲ್ಡ್. ಆ ಫೀಲ್ಡಲ್ಲಿ ಇರೋರು ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಟಫ್ ಫೀಲ್ಡು. ಅಂದರೆ ಹಣ ಎಲ್ಲಾದರೂ ಸಾಲ ಮಾಡಿ ಮಾಡ್ಬಿಡ್ಬೋದು, ಮಿಷನರೀಸು ಬೇಕಾದಷ್ಟು ಸಿಕ್ಬಿಡುತ್ತೆ. ಮ್ಯಾನ್ ಪವರ್ ಸಿಕ್ಕೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಚಾಲೆಂಜ್ ಅಂದರೆ ಚಾಲೆಂಜ್ ಸಿಗೋದೇ ಇಲ್ಲ. ಸೊ ಅದರಿಂದ ಈ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಅಂತೇಳಿ ಮಾಡಿ ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳಾಗಿದೆ ಕೆಲಸ ಮಾಡ್ತಾರೆ. ಅಂದರೆ 100 ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು 100 ಹಲವಾರು ಸಂಖ್ಯೆಗಳಾಗಿ ಬದಲಾವಣೆ ಆಗಬೇಕು, ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಈ ಬಂಗಾರಪೇಟೆಯಲ್ಲಿ ಒಂದು 3 ಯೋಜನೆಯನ್ನು ಭಾರತ್ ಎಕ್ಸ್ಪೋರ್ಟ್ ಇಲ್ಲಿ ಮಾತ್ರ ಮಾಡೋದಲ್ದಿರ ಒಂದು 3 ರೀತಿಯಾದ ಯೋಜನೆಯನ್ನು ತಂದಿದ್ದೀವಿ. ಅದರಲ್ಲಿ ಮೊದಲನೇ ಯೋಜನೆ ನನ್ನ ಸಹೋದರಿ ಈ ಭಾರತ್ ಎಕ್ಸ್ಪೋರ್ಟ್ನ MD ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್. ಆ್ಯಕ್ಚುಲಿ ನಾನು CEO, ಈ ಭಾರತ್ ಎಕ್ಸ್ಪೋರ್ಟ್ಗೆ ನಾನು CEO, ಅವರೇ ಮ್ಯಾನೇಜಿಂಗ್ ಡೈರೆಕ್ಟರ್. ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಇವತ್ತು ಅದನ್ನು ಘೋಷಣೆ ಮಾಡೋಣ ಅಂತೇಳಿ, ಮತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡೋಣ ಅಂತೇಳಿ ಇವತ್ತು ನಿರ್ಧಾರ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಉದ್ಘಾಟನೆಗೆ ನನ್ನ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಬಂದಿದ್ದೀರಾ. ಅಥವಾ ಹಳ್ಳಿ ವೈಸ್ ಆಗಲಿ ಯಾರಾದರೂ ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಮಾಡೋದಾದರೆ, ಸಣ್ಣ ಪುಟ್ಟ ಅಂದರೆ ಒಂದು 10ರಿಂದ 15 ಅಥವಾ 20-25 ಮಿಷಿನ್ ಇಟ್ಕೊಂಡು ಮಾಡೋದಾದರೆ ಅವ್ರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾರತ್ ಎಕ್ಸ್ಪೋರ್ಟ್ ಕೊಡುತ್ತೆ. ಸಹಕಾರ ಅಂದರೆ ಏನು? ಅವ್ರಿಗೆ ಈಗ ನಾನು ಫಸ್ಟೇ ಹೇಳಿದೆ, ಇದು ಟಫ್ ಫೀಲ್ಡ್ ಅಂತ. ಗಾರ್ಮೆಂಟ್ಸ್ ಬಂದು ಸಿಕ್ಕಾಪಟ್ಟೆ ಟಫ್ ಫೀಲ್ಡ್. ಮ್ಯಾನ್ ಪವರ್ ಕೊರತೆ, ಮತ್ತು ಮ್ಯಾನ್ ಪವರ್ ಸಿಗಲ್ಲ, ನಿಮ್ಗೆ ಗೊತ್ತೇ ಇದೆ. ಈಗ ಈ 15ರಿಂದ 25 ಮಿಷಿನ್ಗೇನೋ ದುಡ್ಡಿನ ವ್ಯವಸ್ಥೆ ಆಗುತ್ತೆ. ಮತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸುಮಾರು ಯೋಜನೆ, MSME ಆಗ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಆಗ್ಬೋದು, ಎಲ್ಲ ರೀತಿಯಲ್ಲಿ ಸರ್ಕಾರ ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನ ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಾರಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಂಡು ಒಂದು 20-25 ಮಿಷಿನ್ ಹಾಕ್ಕೊಂಡು ಚಿಕ್ಕದಾಗಿ ಗಾರ್ಮೆಂಟ್ ಸ್ಟಾರ್ಟ್ ಮಾಡೋದಾದರೆ ಈ ಬ್ಯಾಗ್ ಅನ್ನ ಭಾರತ್ ಎಕ್ಸ್ಪೋರ್ಟ್ ಅವ್ರಿಗೆ ಜಾಬ್ ವರ್ಕ್ ಆಗಿ ನೀಡುತ್ತೆ. ಅಂದ್ರೆ ಆರ್ಡರ್ಗೆ ಅವರು ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ. ಆರ್ಡರ್ ನಮ್ಮಲ್ಲಿ ವರ್ಷ ಪೂರ್ತಿ ಇದೆ. ಇದನ್ನ ಕೊಡಕ್ಕೆ ತಯಾರಾಗಿದೆ. ಏನು ಈ ಸ್ವಯಂ ಉದ್ಯೋಗ ಮಾಡೋದು, ಸ್ವಯಂ ಉದ್ಯೋಗ ಅಂದ್ರೆ ಒಂದು 20 ಮಿಷಿನ್ ಹಾಕೊಂಡು ಹೋಗ್ಲಿಯಲ್ಲಿ ಆಗ್ಬೋದು, ಹಳ್ಳಿಗಳಲ್ಲಿ ಆಗ್ಬೋದು ಮಾಡೋರಿಗೆ ನಾವು ಆರ್ಡರ್ನ ಕೊಡ್ತೀವಿ. ಎಲ್ಲರೂ ಗಾರ್ಮೆಂಟ್ಸ್ ಬರೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಎಲ್ಲರೂ ಕೂಡ ಮನೆಗಳಿಗೆ ಗಾರ್ಮೆಂಟ್ಸ್ ಬರೋಕ್ಕಾಗಲ್ಲ. ಮಕ್ಕಳಿರ್ತಾರೆ, ಓದೋ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಮತ್ತೆ ಮನೇಲಿ ಒತ್ತಡ ಇರುತ್ತೆ. ಅಥವಾ ಈಗ ಹೆಣ್ಮಕ್ಳಂದ್ರೇನೆ ಅವ್ರ ಜೀವನನೇ ಒಂದು ಚಾಲೆಂಜು. ಈಗ ಗಂಡಸರಿಗೆ ಅವ್ರ ಹಸ್ಬೆಂಡ್ಗೆ ಅಡುಗೆ ಮಾಡ್ಕೊಡೋದು, ಅತ್ತೆ ಮಾವಂದ್ರು ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ಥರ ಇರೋವಾಗ ಎಲ್ಲರೂ ಕೂಡ ಗಾರ್ಮೆಂಟ್ಸ್ಗೋ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೋ ಬಂದು ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಲೆಗ್ ಮಿಷಿನ್ ಅಥವಾ ಪವರ್ ಮಿಷಿನ್ ಹಾಕೊಂಡು ಮಾಡೋರಿಗೆ ಈ ಥರದ ಬ್ಯಾಗನ್ನು ಮನೇಲಿ ಬಂದು ಕೊಡೋದಕ್ಕೆ ಈ ಥರ ಬ್ಯಾಗನ್ನು ಮೆಟೀರಿಯಲ್ ಕೂಡ ನಾವೇ ಕೊಟ್ಟು ಇದಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಮೆಟೀರಿಯಲ್ ಬೇಕಾಗತ್ತೆ, ದಾರ ಬೇಕಾಗತ್ತೆ, ಇದನ್ನೆಲ್ಲ ಕೊಟ್ಟು ಇದನ್ನ ಮತ್ತೆ ನಾವೇ ಬೈ ಬ್ಯಾಕ್ ಮಾಡ್ಕೋಬೇಕಂತ ಆಸೆ ಇರುತ್ತೆ. ಮಿಷಿನೂ ಇಲ್ಲ, ಆಸಕ್ತಿ ಇರುತ್ತೆ, ಸಪೋರ್ಟ್ ಇರಲ್ಲ. ಅಂಥವ್ರಿಗೆ ಡಿಸ್ಕೌಂಟ್ ರೇಟಲ್ಲಿ ಮಿಷಿನನ್ನು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಯಾರಾದರೂ ಮಹಿಳೆಯರು ಸಬಲೀಕರಣಕ್ಕೋಸ್ಕರ, ಮಹಿಳಾ ಉದ್ಯೋಗಿಗಳ ಸಬಲೀಕರಣಕ್ಕೋಸ್ಕರ ಯಾರಾದರೂ ನಮ್ಮಲ್ಲಿ ಬಂದು ಭಾರತ್ ಎಕ್ಸ್ಪೋರ್ಟ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಪವರ್ ಮಿಷಿನನ್ನು ಕೂಡ ನಾವೇ ಪ್ರೊವೈಡ್ ಮಾಡಿ ಈ ಕಚ್ಚಾ ವಸ್ತುವನ್ನು ಕೊಡೋದ್ರ ಜೊತೆಗೆ ಅವ್ರ ಹತ್ರ ಒಂದು EMI ಟೈಪ್
ಸ್ವಲ್ಪ ಅವ್ರನ್ನ ಅದನ್ನು ಕಲೆಕ್ಟ್ ಮಾಡ್ಕೊತೀವಿ. ಈ 3 ಯೋಜನೆಯನ್ನು ಇವತ್ತು ಭಾರತ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಬರೀ ಸಂಘ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ನಮ್ಮ ಅಕ್ಕ ಅಣ್ಣ ಎಲ್ಲರೂ ಬಂದಿದ್ದೀರಾ, ಸಂತೋಷ ತುಂಬ. ಎಲ್ಲರೂ ಬಂದಿರೋದಕ್ಕೆ ಇವತ್ತು ನಿಮ್ಮೆಲ್ಲರೂ ಸಹಕಾರದಿಂದ ಈ ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ಮುಂದೆ ಬರೋ ಸರ್ ಹೇಳ್ದಂಗೆ 3 ಪ್ರಾಜೆಕ್ಟ್ ತಂದಿದ್ದೀವಿ. ಒಂದು ಬ್ಯಾಗ್ದು ಉದ್ಯೋಗಿನಿ ಅಂತ. ಸೊ ಮನೆಯಲ್ಲೇ ಇರ್ತಕ್ಕಂಥ ಟೈಲರ್ಸು, ಕೆಲವು ಗಾರ್ಮೆಂಟ್ಸ್ಗೆ ಹೋಗದೇ ಇರೋರು, ಗೃಹಿಣಿಯರು ಅಂಥವ್ರು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಕೋಬೋದು. ಅವ್ರು ಯಾವ ಥರ ಅಂದರೆ ಇಲ್ಲಿ ನಾವು 1 ತಿಂಗಳ ನಂತರ ಈ ಗಾರ್ಮೆಂಟ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದನ್ನು. ಸೊ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ದು ಏನಿದೆ ಮೆಟೀರಿಯಲ್ಸ್ ಫ್ಯಾಬ್ರಿಕ್ನ ತೊಗೊಂಡೋಗಿ 1 ವೀಕ್ ನಂತರ ತೊಗೊಬಂದು ಸೇರಿಸ್ಬೋದು. ಅದ್ರದ್ದು ಪೇಮೆಂಟ್ ಏನಿರುತ್ತೋ ಅವತ್ತೇ ಕ್ಲಿಯರ್ ಮಾಡಿ ಕೊಡ್ತೀವಿ ವೀಕ್ಲಿ ಒನ್ಸ್. ಮತ್ತು ಅದೇ ಥರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆನೂ ಮಾತಾಡಿದ್ರು. ಒಂದು 15-20 ಚಿಕ್ಕದಾಗಿ ಸೆಟಪ್ ಮಾಡಿಕೊಂಡು ಗಾರ್ಮೆಂಟ್ಸ್ ಮಾಡ್ತಕ್ಕಂಥವರು ಈ ನಮ್ಮಲ್ಲಿ ಫ್ಯಾಬ್ರಿಕ್ ಕೊಡ್ತೀವಿ. ಸೊ ಇದು ಬಂದು ನಮ್ಮಲ್ಲಿ ಆರ್ಡ್ರ್ ಬಂದು ಸತತವಾಗಿ 5 ವರ್ಷಕ್ಕೆ ತೊಗೊಂಡಿದ್ದೀವಿ. ಸೊ ಆರ್ಡ್ರದ್ದು ಕೊರತೆ ಇಲ್ಲ. ನೀವು ಮಾಡಬೇಕಾಗಿರೋರು ಬಂದು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.